ಅಕ್ಕ ಹೆಂಗೆ ಅಡಿಗೆ ಮಾಡಿದ್ರಿ? ಊಟಗೆ ಆಯ್ತಾ ಆಗ್ಲೇ? ರಾಗಿ ರೊಟ್ಟಿ ಸುಟ್ಟಿದ್ದೆ ಕಣೆ ಬಾನು. ರಾಗಿ ರೊಟ್ಟಿ ಮಾಡಿ ಬಜ್ಜಿ ಮಾಡಿದ್ದೆ. ರಾಗಿ ರೊಟ್ಟಿಗೆ ಮಾಡಿದ್ದ? ರಾಗಿ ರೊಟ್ಟಿ ಅಂದ್ರೆ ನಮ್ದಕ್ಕೆ ತುಂಬಾ ಇಷ್ಟಾಗೆ ಐತೆ ರಂಗಂದು ಅಕ್ಕ. ಆದ್ರೆ ನಮ್ದಕ್ಕೆ ಗೊತ್ತಿಲ್ಲ ಯಾವ ತರ ಮಾಡ್ಬೇಕು ರಾಗಿ ರೊಟ್ಟಿ ಅಂತ. ಅಯ್ಯೋ ಅದನ್ನು ಅಕ್ಕಿ ರೊಟ್ಟಿ ಹೆಂಗ್ ಸುಡ್ತೀಯ ಹಂಗೆ ಕಣೆ. ರಾಗಿ ಹಸಿಟ್ನ ಜಲ್ದಿ ಹಿಡ್ಕೊಂಡು ನುಣ್ಣಗೆ ಬಿಸಿ ನೀರು ಒಂದಿಷ್ಟು ಕಾಯಿಸ್ಕೊಂಡು ಒಂದಿ ಸಿಸೆ ನೀರು ಹಾಕೊಂಡು ಮಿದ್ದು ಆಮೇಲೆ ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಮಣೆ ಮ್ಯಾಕ ಇಕ್ಕೊಂಡು ತೊಟ್ಟಿ ಹೆಂಚಿ ಮ್ಯಾಕ ಹಾಕದ ಅಷ್ಟೇ ಅಮ್ಮ. ಒಂದೆರಡು ಈರುಳ್ಳಿನೂ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿಮೆಣಸಿಕಾಯಿ ಹಚ್ಚಿ ಹಾಕಿರೆ ಚೆನ್ನಾಗಿರುತ್ತೆ. ಹೌದಾ, ಸರಿ, ಯಾವತ್ತಾದ್ರೂ ಒಂದ್ ದಿವಸ ಮಾಡ್ತೀನಿ ಬಿಡಿ. ಎಲ್ಗೂ ಹೋಗಲ್ವಾ ಕೂಲಿ ಇವತ್ತು? ಹೋಗ್ಬೇಕು ಕಣೆ ಬಾನು, ಹೋಗ್ದಿದ್ರೆ ನಡೆಯುತ್ತೇನಮ್ಮ. ಹೋಗ್ಬೇಕು ಇವಾಗ. ಈಗಿನ ರೊಟ್ಟಿ ತಿಂದು ಬಂದೆ, ಅದಕ್ಕೆ ಒಂದ್ ಸ್ವಲ್ಪ ಹೊತ್ತು ನಿಂತ್ಕೊಂಡೆ. ನೀನು ಬಂದಲ್ಲ ಮಾತಾಡ್ಕೊಂಡು ನಿಂತ್ಕೊಂಡೆ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಹೋಗ್ಬೇಕು. ಯಪ್ಪ, ಈ ಬಕೆಟ್ನಾಗ ನೀರು ತುಂಬ್ಕೊಂಡು ತಾಂಡು ಹೋಗೋ ಹೊಟ್ಟೊತ್ತಿಗೆ ಯಪ್ಪ ಕೈಯೆಲ್ಲ ಬಿದ್ದು ಹೋಗ್ತವೆ. ಒಂದು ಬಿಂದಿಗೆನೂ ನ್ಯಾವೇದ ಇಕ್ಕೊಂಡಿಲ್ಲ ಸಾಕಿ. ಆ ಬಿಂದಿಗೆ ತಳದಾಗೆಲ್ಲ ಸೋರುತ್ತೆ. ಅದಕ್ಕೆ ಈ ಬಕೆಟನ ತಾಂಡೋಗಿ ತರೋಣ ಅಂತೇಳಿ ಇದನ್ನ ತಾಂಡೋದ್ರೆ ಕೈಯೆಲ್ಲ ಜಗ್ತವೆ. ಇದನ್ನ ತಕೊಂಡು ಹೋಗೋ ಹೊಟ್ಟೊತ್ತಿಗೆ. ಏನ್ ಗೌರಿ, ನೀರು ತಕೊಂಡು ಹೋಗ್ತಾ ಇದೆಯಾ ಬಕೆಟಲ್ಲಿ? ಹ್ಞೂ ಬಾನು, ನೀರು ತಗೊಂಡೋಗ್ತಾ ಇದ್ದೀನಿ ಅಡುಗೆ ಮಾಡೋಕ್ಕೂ ಆಮೇಲೆ ಪಾತ್ರೆ ಗಿತ್ರೆ ತೊಳೆಯೋಕ್ಕೂ ಯಾಕೂ ನೀರು ಇರಲಿಲ್ಲ. ತಗೊಂಡು ಹೋಗ್ತಾ ಇದ್ದೀನಿ ಅದಕ್ಕೆ ಬಕೆಟ್ನಾಗೆ. ಅಲ್ವೇ ಗೌರಿ, ಒಂದು ಬಿನ್ಗೆನ ತೋರ್ಬೇಕಾ? ಬಿನ್ಗೆ ತಂದಿದ್ರೆ ಸೊಂಟಕ್ಕೋ ಇಲ್ಲ ತಲೆ ಮೇಕೋ ಓದ್ಕೊಂಡು ಹೋಗ್ಬೋದಾಗಿತ್ತು. ನೀನು ಬಕೆಟ್ ತಂದಿದ್ಯಲ್ಲ. ಅಯ್ಯೋ ಆ ಸಾಕಮ್ಮ ಮನೆಗೆ ಒಂದು ಬಿನ್ಗೆನೂ ಯಾವಾಗಿಲ್ಲ ಕಣ್ರಂಗ ಕಯ್ಯ. ಒಂದೇ ಒಂದು ಐತೆ ನೆನ್ನೆ ಸಹ ನೀರು ತರೋಣ ಅಂತೇಳಿ ತಗೊಂಡೋಗಿದ್ದೆ. ಎಲ್ಲ ಸೋರಿವು ಮ್ಯಾಕೆ ಆ ಬಿನ್ಗೆ ನೀರು ತೂತಾಗೈತೆ ಆ ಬಿನ್ಗೆ. ಅದಕ್ಕೆ ಈ ಬಕೆಟ್ ಒಂದಿಸು ಚೆನ್ನಾಗೈತೆ ಕಬ್ಬಣದಲ್ವೇ, ಅದಕ್ಕೇನೆ ಸೋರಲ್ಲ ಅಂತೇಳಿ ಇದ್ದೆ ತಂದೆ. ಇದ್ರಾಗೆ ಹಿಡ್ಕೊಂಡು ಹೋಗಕ್ಕಾಗಲ್ಲ, ಕೈಯೆಲ್ಲ ಜಗ್ದಂಗೆ ಆಗ್ತವೆ. ಏನ್ ಮಾಡೋಣ ಹೇಳು? ಆ ಸಾಕಮ್ಮನೆ ಕಳಿಸ್ಬೇಕಾಗಿತ್ತು ನೀರ್ ತರಕ್ಕೆ. ತರಾಳು ಅವಳು ಏನ್ ಮಾಡ್ತಾ ಇದ್ದಾಳೆ? ಅಲ್ಲ, ಎಲ್ಲ ಕೆಲಸನೂ ನೀನೇ ಮಾಡ್ತಾ ಇದ್ದಿಲ್ಲ. ಆ ಸಾಕಮ್ಮ ಮನೆಗೆ ಬಂದಾಗಿಂದನ ಅವಳು ಬರೀ ತಿಂದು ಬರೀ ಅಲ್ಲಿ ಇಲ್ಲಿ ಮಾತಾಡ್ಕೊಂಡು ಕುಕ್ಕಂತಾಳೆ. ನೀನ್ ಎಲ್ಲ ಮಾಡಿಕ್ಕೋ ಮುಂದಕ್ಕೆ ಅವಳಿಗೆ. ಅವಳು ಯಾತು ಮಾಡಲ್ಲ. ಯಾತನ ಮಾಡು ಅಂತಂದ್ರೆ ರೇಗ್ತಾಳ ಹಂಗೇನೆ. ನನ್ನ ಕೈಲಿ ಆಗಲ್ಲ, ನೀನೇ ಹೋಗಿ ಮಾಡು, ನೀನೇ ತಕೊಂಬರೋ ನೀರ ಹೋಗಿ ಅಂತ ಹೇಳಿ ರೇಗ್ತಾಳೆ. ಅದಕ್ಕೆ ನಾನು ಯಾತು ಮಾತಾಡ್ದಂಗೆ ಅತ್ಲಾಗಿ ಎಲ್ಲ ಮಾಡ್ತಾ ಇದ್ದೀನಿ ನಾನೇನೆ. ಇನ್ನೇನು ಮಾಡೋದು, ಅಡುಗೆನು ಮಾಡಿ ತಟ್ಟೆಗೆ ಮುದ್ದೆ ಇಕ್ಕಿತ್ತೊಂದು ಮುಂದಕ್ಕೆ ಇಕ್ಬೇಕು ಅವಳಿಗೆ ನಾನಿವಾಗ. ಒಳ್ಳೆ ಮನೆ ಕೆಲಸಗಳು ಮಾಡ್ಕೊಂಡಿದ್ದಾಳೆ ನಾನು ಅವಳು. ಏನು ಮಾಡೋಣ ಹೇಳು? ಅಯ್ಯೋ ಗೌರಿ, ನಿಮ್ದಕ್ಕೆ ಎಂತ ಪರಿಸ್ಥಿತಿ ಬಂತು ನೋಡು. ಆ ಸಾಕಮ್ಮಂದು ಮಾತು ಕೇಳಿ ನಿಮ್ದು ಜೀವನನೇ ಹಾಳು ಮಾಡ್ಕೊಂಡೆ. ಈಗ ಹೋಗಿ ಆ ಸಾಕಮ್ಮನ ಮನೇಲೆ ಸೇರ್ಕೊಂಡಿದೀಯಾ. ಅವಳು ಒಳ್ಳೆ ನಿನ್ನ ಮನೆ ಕೆಲಸದವಳ ತರ ನೋಡ್ತಾ ಇದ್ದಾಳೆ. ನಿಮ್ದಕ್ಕೆ ಏನು ಅರ್ಥನೇ ಆಗ್ತಾ ಇಲ್ವಾ? ಮೊದ್ಲು ಅವಳದು ಮನೆ ಬಿಟ್ಟು ಬೇರೆ ಎಲ್ಲಾದ್ರೂ ಮನೆ ಮಾಡ್ಕೋ, ಇಲ್ಲ ಅಂದ್ರೆ ಗಂಡನ ಮನೆಗೆ ಹೋಗು ಸುಮ್ನೆ. ಯಾಕೆ ಸುಮ್ನೆ ಅವಳ ಹತ್ರ ಮನೆ ಕೆಲಸ ಮಾಡ್ಕೊಂಡಿದ್ದೀಯಾ? ಮನೆ ಎಲ್ಲಿ ಸಿಗ್ತವೆ ಬಾನು? ಮನೆನೂ ಸಿಗಲ್ಲ, ಯಾರು ಬಾಡಿಗೆಗೂ ಕೊಡಲ್ಲ, ಎಲ್ಲೂ ಇಲ್ಲ ಮನೆಗಳನ್ನು. ನಾನು ಒಬ್ಳು ಹೆಂಗಿರೋಣ ಹೇಳು? ಬಾಡಿಗೆ ಮನೆ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡು ಅವರಿಗೆ ಮುಂಚಿತವಾಗಿ ಅಡ್ವಾನ್ಸ್ ಬೇರೆ ಕೊಡಬೇಕು. ಅದೆಲ್ಲ ಕೊಟ್ಕೊಂಡು ನಾನು ಜೀವನ ಮಾಡೋದು ಹೆಂಗೆ ಹೇಳು? ಒಬ್ಳು ಒಂಟಿ ಹೆಂಗ್ಸು. ಅದಕ್ಕೆ ಅತ್ಲಾಗೆ ಈ ಸಾಕಮ್ಮ ಮನೆಯಾಗ ಇದ್ದೀನಿ. ಗಂಡನ ಮನೆಗೆ ಹೋಗೋಣ ಅಂತಂದ್ರೆ ನನ್ನ ಗಂಡನೋ ಇನ್ನೊಂದು ಮದುವೆ ಆಗಿ ನನ್ನ ಸೌತಿನ ಕರ್ಕೊಂಬಂದಿದ್ದಾನೆ. ಹೆಂಗೆ ಹೋಗೋಣ ಇವಾಗ ಅವ್ರ ಮನೆಗೆ ನಾನು? ಅದಕ್ಕೆ ಇನ್ನೇನು ಮಾಡೋದು ಅಂತ ಹೇಳಿ ಸಾಕಮ್ಮ ಮನೆಗೆ ಇದ್ದೀನಿ. ಇಂಥ ದುಡ್ಡು ಒಡವೆ ಎಲ್ಲ ಇರ್ಬೇಕೇನ? ಏನು ಮಾಡಿದೆ? ನಿಂತಾಗೆ ಇಕ್ಕೊಂಡಿದ್ಯೋ ಅಥವಾ ಸಾಕಮ್ಮ ಕೈ ಕೊಟ್ಟಿದ್ಯೋ? ಬಂದು ಇನ್ನೊಂದು ದಿವಸದಾಗೇನೆ ಎಲ್ಲ ಇಸ್ಕೊಂಡ್ಲು ದುಡ್ಡುನು ಒಡವೆನು. ನಾನು ತೆಗಿಕ್ಕೊಂಡ್ ತಿನ್ಕೊಡು, ಮನೆ ಖರ್ಚಿಗೆ ಬೇಕು ದುಡ್ಡು, ಅದು ಇದು ಸಾಮಾನು ತರಬೇಕು ಅಂತ ಹೇಳಿ ಇಸ್ಕೊಂಡು ಇಕ್ಕೊಂಡಿದ್ದಾಳೆ. ಅದು ಎಷ್ಟು ಖರ್ಚು ಮಾಡಿದಾಳೋ ಎಷ್ಟು ಇಕ್ಕೊಂಡಿದ್ದಾಳೋ ಗೊತ್ತಿಲ್ಲ. ಗೌರಿ, ನಿಮ್ದಕ್ಕೆ ಬುದ್ಧಿ ಇಲ್ವಾ? ಆ ಸಾಕಮ್ಮ ಮೊದ್ಲೇ ಕಳ್ಳಿ. ಯಾರಾದ್ರೂ ಬೇರೆಯವ್ರದ್ದು ಸಿಕ್ಕಿದ್ರೆ ಸಾಕು ಅಂತ ಹೇಳಿ ಕಾಯ್ತಾ ಇರ್ತಾಳೆ. ಅಂತದ್ರಲ್ಲಿ ನೀನ್ ತಗೊಂಡೋಗಿ ಅವಳ ಕೈಗೆ ಕೊಟ್ಟಿದ್ಯಲ್ಲ ದುಡ್ಡು ಹೊಡವೆ ಎಲ್ಲ. ಹೋಗಿ ಮೊದ್ಲು ಇಸ್ಕೊ ಹೋಗು. ಎಷ್ಟು ಮಿಕ್ಕಿದ್ಯಾ ಅಷ್ಟು ದುಡ್ಡು ಹೊಡವೆ ಎಲ್ಲ ಇಸ್ಕೊಂಡು ಮೊದ್ಲು ಹೋಗಿ ನಿಮ್ದು ಗಂಡಗೆ ಕ್ಷಮೆ ಕೇಳು. ಏನೋ ತಪ್ಪಾಯ್ತು ಅಂತ ಹೇಳಿ. ನಿಮ್ ಸೌತಿ ಬಂದಿದ್ರೆ ಏನು ಪರವಾಗಿಲ್ಲ, ಅವ್ರ ಜೊತೆನೇ ಇರು. ಕಣೆ ಗೌರಿ, ನೋಡು ನೀನು ಇನ್ನಾನು ಸ್ವಲ್ಪ ದಿನ ಈ ಸಾಕಮ್ಮನ ಮನೆಗೆ ಇದ್ರೆ ನಿನ್ಗೇನು ಒಂದು ರೂಪಾಯಿನೂ ಸಿಗಲ್ಲ, ಒಡವೆನೂ ಸಿಗಲ್ಲ. ಹಂಗ್ ಮಾಡ್ತಾಳೆ ನೋಡು ಸಾಕಮ್ಮ ಬರೆಗೈಗೆ. ಆಮೇಲೆ ಮನೆಯಿಂದ ಹೊರಗೆ ದೊಪ್ತಾಳೆ. ಮೊದ್ಲು ಹೋಗಿ ಒಡವೆ ಇಸ್ಕೊ ಹೋಗು. ಎಷ್ಟು ಮಿಕ್ಕೈತ ಅಷ್ಟು ದುಡ್ಡಾದ್ರೂ ಇಸ್ಕೊಂಡು ನಿನ್ ಜೀವನ ನೀನ್ ನೋಡ್ಕ. ಆ ಸಾಕಮ್ಮ ನಿನ್ನೇನು ಉದ್ಧಾರ ಮಾಡಲ್ಲ, ಅವಳು ಉದ್ಧಾರ ಆಗ್ತಾಳೆ ಅಷ್ಟೇನೆ. ನೀನ್ ಎಷ್ಟು ದಿನ ಇದ್ರು ಒಂದಲ್ಲ ಒಂದ್ ದಿವಸ ಅವಳ ಮನೆ ಬಿಟ್ಟು ಓಡಿಸ್ತಾಳೆ, ನೋಡ್ತಾ ಇರು. ಹೋಗು, ಇವತ್ತೇ ಹೋಗಿ ಒಡವೆ ಇಸ್ಕೊ ಹೋಗು. ಆಮೇಲೆ ತಕೊಂಡೋಗಿ ಎಲ್ಲನ ಮಾರ್ಕೊಂಡು ಚಿಮ್ತಾಳೆ ಅವಳೇನು. ಹೋಗು, ಮೊದ್ಲು ಹೋಗಿ ಒಡವೆನು ದುಡ್ಡು ಎಷ್ಟು ಮಿಕ್ಕೈತ ಅದನ್ನೆಲ್ಲ ಇಸ್ಕೊಂಡು ನೋಡು. ಗಂಡನ ಮನೆಗೆ ಹೋಗ್ತೀಯೋ ಅಥವಾ ಇಲ್ಲೇ ಯಾವ್ದಾನ ಬಾಡಿಗೆ ಮನೆಗೆ ಇರ್ತೀಯೋ ಏನ್ ನೋಡು. ನಿನ್ನೊಳ್ಳೇದಕ್ಕೆಮ್ಮ ನಾವ್ ಹೇಳೋದು. ನಮ್ಮಿಂದ ನಾನೇನು ಹೇಳಿ ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಬಿಡು. ನೀನೇನು ತಪ್ಪಾಗಿ ಹೇಳಿಲ್ಲ ಬಿಡ್ರಂಗ ಕಯ್ಯ. ನನ್ಗೂ ಅರ್ಥ ಆಗೈತಿ ಆ ಸಾಕಿ ಅಂತೋಳು ಅಂಬೋದು. ಇವಾಗ ಏನ್ ಮಾಡೋದು? ನನಗೂ ಗೊತ್ತಿಲ್ವಲ್ಲ, ಅದಕ್ಕೇನೆ ಹೆಂಗೋ ಅನುಸರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ನೇನ್ ಮಾಡೋದು? ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ.
ನೋಡ್ಗವ್ರಿ, ನೀನ್ ಎಷ್ಟ್ ದಿನ ಇದ್ರುನು ಅಷ್ಟೇನೆ. ಅದು ಸಾಕಮ್ಮನ ಮನೆನೇ ಹೊರತು ನಿನ್ನ ಮನೆ ಅಲ್ಲ. ನಿನ್ನ ಮನೆ ಅಂತ ಏನಾದ್ರೂ ಇದ್ರೆ ಅದು ನಿನ್ ಗಂಡನ ಮನೆ ಮಾತ್ರ. ಅಲ್ಲಿ ಮಾತ್ರನ ನೀನು ನನ್ನ ಮನೆ ಇದು ಅಂತ ಹೇಳಿ ಅಧಿಕಾರ ಚಲಾಯಿಸಿ ಇರ್ಬೋದು. ಈ ಸಾಕಮ್ಮನ ಮನೆಗೆ ನನ್ನ ಮನೆ ಇದು ಅಂತ ಅನ್ನು ಅವಾಗ ಹೆಂಗ್ ಅಂತಾಳೆ ಅಂತ ನಿನ್ಗೆ ಗೊತ್ತಾಗುತ್ತೆ. ಏನೋ 2 ದಿವಸ ಇಕ್ಕೊಂಡಿದೀನಿ ಅಷ್ಟೇನೆ, ಮನೆ ಬಿಟ್ಟು ಹೋಗ್ತಾ ಇರೋ ಅಂತಾನ ಬೈದ್ ಕಳಿಸ್ಬಿಡ್ತಾಳ ಅವಳೇನ್ ಸಾಕಿ. ಅದಕ್ಕೆ ಮತ್ತಿಗೆ ಹೇಳೋದು, ಗಂಜಿ ಕುಡಿದ್ರು ಗಂಡನ ಮನೆನೇ ಲೇಸು ಅಂತಾನ. ಮೊದ್ಲು ನೀನು ಇದನ್ನ ಅರ್ಥ ಮಾಡ್ಕೊಂಡು ಗಂಡನ ಮನೆಗೆ ಹೋಗು. ಆ ಸಾಕಿ ಇತ್ತಾಗೆ ಎಷ್ಟ್ ದಿನ ಇದ್ರು ಒಂದಲ್ಲ ಒಂದ್ ದಿವಸ ಮನೆಯಿಂದನ ಕತ್ತಿಡ್ದು ನೂಗ್ತಾಳೆ ನೋಡು. ಅವ್ಳು ನೂಕಕ್ಕೂ ಮೊದ್ಲೇನೆ ನೀನೇನೆ ಮನೆ ಬಿಟ್ಟು ಬಾ. ನಿನ್ ಒಡವೆನಾದ್ರೂ ಉಳಿಯುತ್ತೆ. ಹೌದು ಗೌರಿ, ರಂಗುಂದು ಅಕ್ಕ ಹೇಳ್ತಾ ಇರೋದು ಸರಿಯಾಗಿ ಐತೆ ನೋಡು. ಗಂಡನ ಮನೆ ಆದ್ರೆ ನಿಮ್ದು ಮನೆ ತರ ಇರುತ್ತೆ ಅದು. ಅಲ್ಲಿ ನಮ್ದು ಮನೆ ಅಂತ ಹೇಳಿ ನೀನು ಧೈರ್ಯವಾಗಿ ಇರ್ಬೋದು. ಈ ಸಾಕಮ್ಮನ ಮನೆಯಲ್ಲಿ ಅವಳು ಹೇಳ್ದಂಗೆ ಕೇಳ್ಕೊಂಡು ಅವಳಿಗೆ ಹೇಳಿದ್ದೆಲ್ಲ ಚಾಕ್ರಿ ಮಾಡ್ಕೊಂಡು ಅವಳು ಚಾಕ್ರಿ ಮಾಡ್ಕೊಂಡು ಇರ್ಬೇಕಾಗುತ್ತೆ. ಮನೆ ಕೆಲಸದೊಳ್ತಾರ ನೋಡು. ಈಗಲೇ ಹಾಲೆ ಒಂದು 3 ದಿವಸಕ್ಕೇನೆ ಯಾವ ತರ ಆಗಿದೆ ನೀನು ಅಂತ ಹೇಳಿ ಕೆಲಸ ಮಾಡಿ ಮಾಡಿ ಆ ಸಾಕಿ ನೋಡು ತಿಂದು ತಿಂದು ಹಂಗೆ ಹೂತ್ಕೊಂಡಿದ್ದಾಳೆ. ಹೆಮ್ಮೆ ಹೂತ್ಕೊಂಡಂಗೆ. ಇನ್ನು ಸ್ವಲ್ಪ ದಿನ ಇಲ್ಲೇ ಇದ್ರೆ ನಿಮ್ದು ಕತೆಗೆ ಮುಗಿಸ್ಬಿಡ್ತಾಳೆ ಆ ಸಾಕಿ. ಮೊದ್ಲು ಅರ್ಥ ಮಾಡ್ಕೊ. ಅಯ್ಯೋ, ನಾನಿವಾಗ ಮನೆ ಕೆಲಸದಳಿದ್ದಂಗೆನೆ ಅವಳು ಹೇಳ್ದಂಗೆ ಕೇಳ್ಬೇಕು, ಇಲ್ಲ ಅಂದ್ರೆ ರೇಗ್ತಾಳೆ. ನಿನ್ನ ಮನೆಗೆ ಇಕ್ಕೊಂಡಿದ್ದೀನಿ, ನಿಂಗೆಲ್ಲನ ಉಂಬಕ್ಕು ತಿಂಬಕ್ಕು ಮಾಡಿಕಲ್ವೇ. ಬಾಡಿಗೆ ಕಟ್ಟೋದಾಗಿದೆ, ಎಷ್ಟು ಕಟ್ಟಬೇಕಾಗಿತ್ತು ಹಂಗೆ ಹಿಂಗೆ ಅಂತ ಹೇಳಿ ಯೋಸೋನ್ ಮಾತಾಡ್ತಾಳೆ. ನಾನೇನ ಒಂದು ಕೆಲಸ ಮಾಡಲ್ಲ ಅಂತಂದ್ರೆ ಏನ್ ಮಾಡೋದು ನನಗಂತೂ ಗೊತ್ತೇ ಆಗ್ತಿಲ್ಲ. ಅತ್ಲಾಗೆ ಗಂಡನ ಮನೆಗೆ ಹೋಗಕ್ಕೆ ನನಗೆ ಒಂಥರ ನಾಚಿಕೆ ಆದಂಗೆ ಆಗ್ತೈತಿ. ಅವಾಗ ಬಿಟ್ಟು ಬಂದೆ, ಇವಾಗ ಏನಾನ ಹೋದ್ರೆ ಅವ್ರ ಬದ್ವಾಗಿ ಮನೆಗೆ ಸೇರಿಸ್ಕೊಂತಾರ. ಅಲ್ಲಿ ಹೋಗಿ ಅವಮಾನ ಅನುಭವಿಸ್ಬೇಕಾಗುತ್ತೆ. ನಮ್ಮ ಅಣ್ಣಯ್ಯನು ಅಷ್ಟೇನೆ. ಕಪಾಳಕ್ಕೆ ಬಾರಿಸಿ ನೀನು ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ ದೂಕದ. ಈಗ ತವ್ರ ಮನೆಗೂ ಹೋಗಕ್ಕಾಗ್ತಿಲ್ಲ, ಗಂಡನ ಮನೆಗೂ ಹೋಗಕ್ಕಾಗ್ತಿಲ್ಲ. ಅದಕ್ಕೇನೆ ಎಲ್ಗೂ ಹೋಗಕ್ಕಾಗಲ್ಲ ಅಂತ ಹೇಳಿ ಆ ಸಾಕಮ್ಮ ಒಂದಂಗೆ ಅನ್ನಿಸ್ಕೊಂಡು ಹೆಂಗೋ ಅಲ್ಲೇ ಬಿದ್ದಿದ್ದೀನಿ ಅತ್ಲಾಗೆ. ಇನ್ನು ಎಲ್ಗೂ ಹೋಗೋಣ ಅಂತ ಹೇಳಿ ಆ ಲಸ್ಮಕ್ಕನೂ ನಿಮ್ಮ ಅಣ್ಣ ಸೀನಪ್ಪನೂ ಹೇಳಿರು ನಿನಗೆ ಗಂಡನ ಕೂಡ ಜಗಳ ಮಾಡ್ಕೊಂಬಂದು 1 ತಿಂಗಳು ಕುಕ್ಕೊಂಡಾಗ ಹಿಂಗೆಲ್ಲ ಜಗಳ ಮಾಡ್ಕೊಂಡ್ ಬರಬಾರ್ದು ಹೋಗು ಅಂತಾನ. ನೀನು ಅವ್ರನ್ನೇ ಬೈತಿದ್ದೆ. ನಾನು ಇಲ್ಲಿ ಬಂದು ಕುಕ್ಕೊಂಡಿರತ್ತೆ ಹಿಂಗೆ ಆಡ್ತಾಳೆ ಇವಳು ನಮ್ಮತ್ತಿಗೆ ಅಂತ ಹೇಳಿ ಲಸ್ಮಕ್ಕನ್ನ ಬಾಯಿಗೆ ಬಂದಂಗೆ ಅಂದೆ. ನೋಡು ಇವಾಗ ನಿನ್ಗೆ ಎಂಥ ಪರಿಸ್ಥಿತಿ ಬಂತು ಅಂತಾನ. ನಿನ್ನ ಈ ಪರಿಸ್ಥಿತಿಗೆ ನೀನೇ ಕಾರಣ, ಇನ್ಯಾರು ಅಲ್ಲ. ರಂಗಕಯ್ಯ, ನೀನು ಹೇಳೋದು ಸತ್ಯ. ನಾನು ಅವಾಗ ಅರ್ಥ ಮಾಡ್ಕೊಂಬ್ಲಿಲ್ಲ. ಗಂಡನ್ ಕೂಡ ಜಗಳ ಮಾಡ್ಕೊಂಡ್ ಬಂದ್ಮೇಲೆ 1 ತಿಂಗಳು ಇದ್ದು ಹೋಗ್ಬೇಕಾಗಿತ್ತು. ಅಲ್ಲಿ ಅತ್ತೆ ಕ್ಷಣಕ್ಕಿಲ್ಲ, ನಾದ್ನಿ ಸಣ್ಣಾಳು, ಅವ್ರಿಗೆಲ್ಲ ಮಾಡಿಕ್ಬೇಕಾಗುತ್ತೆ ಅಂತ ಹೇಳಿ ತಿಳ್ಕೊಂಡು ಹೆಂಗೋ ಇಲ್ಲ ಅಂತ ಅವ್ರ ಮನೆಗೆ ಬಂದಿದ್ರೆ ನಮ್ಮ ಅತ್ತಿಗೆ ಇದ್ದಾಳೆ ಎಲ್ಲ ಮಾಡಿಕ್ತಾಳೆ ಮುಂದಕ್ಕೆ. 1-2 ದಿವಸ 3-4 ತಿಂಗಳು ಇದ್ರೆ ನನ್ನ ಗಂಡನ ಬುದ್ಧಿ ಕಲ್ತ್ಕೊಂಡು ಬ್ಯಾರೆ ಮನೆ ಮಾಡ್ತಾನೆ ಅಂತ ನಾನು ತಿಳ್ಕೊಂಡು ಬಂದಿಲ್ಲಿದ್ದೆ. ಆದ್ರೆ ಇವಾಗ ಗೊತ್ತಾಗ್ತೈತಿ ನಾನು ಎಂತ ದೊಡ್ಡ ತಪ್ಪು ಮಾಡಿದೆ ಅಂತಾನ. ಏನ್ ಮಾಡೋಣ ಹೇಳಿವಾಗ? ಅತ್ಲಾಗ ಗಂಡನ ಮನೆಗೆ ಹೋಗಕ್ಕೂ ನನಗೆ ಮಕ ಇಲ್ಲ, ಇತ್ಲಾಗ ತವ್ರ ಮನೆಗೆ ಹೋಗಕ್ಕೂ ಮಕ ಇಲ್ಲ. 2 ಕಡೆಗೂ ಮಕ ಕೆಡಿಸ್ಕೊಂಡು ಈ ಸಾಕಮ್ಮನ ಮನೆಯಾಗೆ ಚಾಕ್ರಿ ಮಾಡ್ಕೊಂಡು ಇದ್ದೀನಿ. ಅಯ್ಯೋ ಗೌರಿ, ಈಗ ಹತ್ರ ಏನ್ ಬಂತು ಹೇಳು? ಅರ್ಥ ಮಾಡ್ಕೋಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿಲ್ಲ ನೀನು. ಪಾಪ ಗುಂಡಂದು ಅಕ್ಕ, ಲಕ್ಷ್ಮಿ ಅಕ್ಕ ಎಲ್ಲ ಹೇಳಿದ್ರು, ನಿಮ್ದು ಅಮ್ಮ ಕೂಡ ಹೇಳಿದ್ರು. ಆದ್ರೂ ನೀನು ಅವ್ರದ್ದು ಮಾತೆಲ್ಲ ಕೇಳಲಿಲ್ಲ. ನೋಡು ಇವತ್ತು ಎಂತ ಪರಿಸ್ಥಿತಿಗೆ ಬಂತು, ಕಣ್ಣೀರಾಗೋ ಪರಿಸ್ಥಿತಿಗೆ ಬಂತು. ಈಗಲಾದ್ರೂ ಹೋಗಿ ಆ ಸಾಕಮ್ಮನ ಮನೆ ಬಿಟ್ಟು ಮೊದ್ಲು ನಿಮ್ದು ಗಂಡನ ಮನೆಗೆ ಹೋಗು. ಎಲ್ಲೇ ಇದ್ರು ಗಂಡನ ಮನೇಲಿ ಇದ್ರೇನೆ ಹೆಣ್ಮಕ್ಳಿಗೆ ಗೌರವ ಬೆಲೆ ಇರೋದು. ನೋಡು ಈ ಸಾಕಮ್ಮನ ಮನೆಯಲ್ಲಿ ಇದೀಯಾ, ಅವಳು ಹೇಳ್ದಂಗೆ ಕೇಳ್ಬೇಕು. ಈಗ ಕೇಳಲಿಲ್ಲ ಅಂತಂದ್ರೆ ಅವಳೇನಿಲ್ಲ ಮನೆ ಬಿಟ್ಟು ಹೊಡಿಸ್ತಾಳೆ ನಿಮ್ದಕ್ಕೆ. ಹೋಗು ಮೊದ್ಲು ಹೊಡೆಯೇನಾದ್ರೂ ಇಸ್ಕೊಂಡು ಗಂಡನ ಮನೆಗೆ ಹೋಗು. ಏನು ಆಗಲ್ಲ, ತಪ್ಪಾಯ್ತು ಅಂತ ಹೇಳಿ ಕಾಲಿಡ್ಕೊಂಡು ಕೇಳ್ಕೊ ನಿಮ್ದಕ್ಕೆ ಗಂಡಾಗೆ. ಮೂಕಣೆ ಗೌರಿ, ಈಗಲಾದ್ರೂ ನೀನು ಎಚ್ಚೆತ್ಕೊಂಡು ಆ ಸಾಕಮ್ಮನ ಮನೆ ಬಿಟ್ಟು ನೀನ್ ಒಡವೆ ದುಡ್ಡು ಯೋಟಿಕ್ಕೊಂಡವಳು ಏನೋ ಗೊತ್ತಿಲ್ಲ. ಕೊಡ್ತಾಳೋ ಇಲ್ವ ಅವಳು, ಇದ್ರು ಕೊಡ್ತಾಳೋ ಇಲ್ವೋ ಗೊತ್ತಿಲ್ಲ. ಹೋಗಿ ಕೇಳಿ ಇಸ್ಕೊಂಡು ಮೊದ್ಲು ಹೋಗು ನಿನ್ ಗಂಡನ ಮನೆಗೆ. ನೀನ್ ಎಷ್ಟು ಕಣ್ಣೀರ್ ಹಾಕಿರೂ ಅಷ್ಟೇನೆ ನಿನ್ ಜೀವನ ಅಂತೂ ಸರಿಯಾಗಲ್ಲ. ಗಂಡನ ಮನೆಗೆ ಇದ್ದೇನೆ ನಿನ್ ಜೀವನ ಚೆನ್ನಾಗಿರೋದು. ಏನೋ ನಿನ್ ಒಳ್ಳೇದಕ್ಕೆ ನಾವ್ ಇಷ್ಟು ಹೇಳಿದೀವಮ್ಮ. ನೋಡು ಮುಂದೆ ನೀನಿಗ್ ಬಿಟ್ಟಿದ್ದು ಏನ್ ಮಾಡ್ತೀಯ ಅಂಬದು. ಸರಿ ಕಣ್ರಂಗಕ್ಕಯ್ಯ, ಹೀಗೆ ಹೋಗಿ ಆ ಸಾಕಿನ ಮಕ್ಕೂಗ್ದು ನನ್ ದುಡ್ಡು ಒಡವೆ ಎಲ್ಲ ನಾ ಕೊಡು ಅಂತೇಳಿ ಇಸ್ಕೊಂಡು ವಾರಕ್ಕೆ ಬರ್ತೀನಿ ಅವಳ ಮನೆಯಿಂದನ. ಆಮೇಲೆ ಯೋಚನೆ ಮಾಡ್ತೀನಿ ಎಲ್ಗೆ ಹೋಗೋದು ಅಂಬದು. ಸರಿ ಹೋಗ್ತೀನಿ ನಾನು. ಸರಿ ಅಮ್ಮ ಹೋಗು, ಈಗಲಾದ್ರೂ ಒಳ್ಳೆ ಬುದ್ಧಿ ಬಂತಲ್ಲ ನಿನಗೆ, ಅಷ್ಟೇ ಸಮಾಧಾನ. ಹೋಗು ದುಡ್ಡು ಒಡವೆ ಇಡ್ಸ್ಕೊಂಡು ಮೊದ್ಲು ಗಂಡನ ಮನೆಗೆ ಹೋಗು. ನಾನು ಹೇಳೋ ಮಾತು ಕೇಳು. ಸರಿ ಬರ್ತೀನಿ. ಪಾಪ ಕಣೆ ಬಾನು, ಈ ಗೌರಿ ನೋಡಿರಂಗೆನೆ ಅಯ್ಯೋ ಅನ್ಸುತ್ತೆ. ಅತ್ಲ ಗಂಡನ ಮನೇನೂ ಇಲ್ಲ, ತವ್ರ ಮನೇನೂ ಇಲ್ಲ ಅಂತ ಹೇಳಿ ಆ ಸಾಕಮ್ಮನ ಮನೆಗೆ ಹೋಗಿ ಸೇರ್ಕೊಂಡಿದ್ದಾಳೆ. ಈಗ ನೋಡು
ಎಲ್ಲ ಕೆಲಸನು ಇವಳ ಕೈಯಲ್ಲೇ ಮಾಡಿಸ್ತಾಳೆ ಸಾಕಿ. ಅವಳಿಗೊಂದಿಷ್ಟು ಮನುಷ್ಯತ್ವನೇ ಇಲ್ಲ. ಏನ್ ಪಾಪ ಸುಮ್ನೆ ಹಿರಿ ರಂಗುಂದು ಅಕ್ಕ, ಇವಳು ಮಾಡಿರೋ ಪಾಪನ ಇವಳೇ ಅನುಭವಿಸ್ತಾ ಇದ್ದಾಳೆ ಈಗ. ಅಲ್ಲ ಪಾಪ ಅವ್ರದ್ದು ಹತ್ತೆಗೆ ಮತ್ತೆ ನಾದ್ನಿಗೆ ಎಷ್ಟು ಕಷ್ಟ ಕೊಟ್ಟು ಆ ಜಗಳಗೆ ಮಾಡ್ಕೊಂಡು ಬೇರೆ ಮನೆ ಮಾಡು ಅಂತೇಳಿ ಗಂಡನ ಜೊತೆ ಜಗಳ ಮಾಡ್ಕೊಂಡು ಬಂದ್ ತವ್ರ ಮನೆಯಲ್ಲಿ ಕುತ್ಕೊಂಡ್ಲು. ಈ ತವ್ರ ಮನೆಯಲ್ಲಾದ್ರೂ ಹೆವೆಗಿದ್ಲ ಅವಳು? ಇಲ್ಲ, ಅವ್ರದ್ದು ಹತ್ಕೆ ಲಕ್ಷ್ಮಿಂದ ಅಕ್ಕನ ಜೊತೆ ದಿನ ಜಗಳಗೆ ಮಾಡೋಳು. ಅವ್ರ ಅಣ್ಣನೂ ಅಷ್ಟೇನೆ, ಅವ್ರ ಅಣ್ಣನೂ ಬೈದ್ಲು. ಅದು ಅಲ್ಲದೆ 5 ಎಕರೆ ಜಮೀನ್ ಸಿಗುತ್ತೆ ಅಂತ ಹೇಳಿ ಅದಕ್ಕೂ ತಕರಾರು ಅರ್ಜಿ ಹಾಕಿದ್ಲು. ಇಷ್ಟೆಲ್ಲ ಮಾಡಿರೋಳ್ಗೆ ಯಾಕೆ ಅಯ್ಯ ಅನ್ಬೇಕು? ಸುಮ್ಮನೆ ಇರಿ. ಒಳ್ಳೆ ಪಾಠಗೆ ಕಲ್ತ್ಕೊಳ್ಳಿ ಅವಳು ಗೌರಿ. ಈಗಲಾದ್ರೂ ಏನು ಜೀವನ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಇರಿ. ಇಂಥೊಳಗೆ ಅಯ್ಯೋ ಅಂತ ಅನ್ಬಾರ್ದು. ಇವಳೇನು ಸ್ವಲ್ಪ ಹೈ ಅನ್ಸಿದಾಳ ಲಕ್ಷ್ಮಿಂದ ಹಕ್ಕಾಗೆ, ಬಾಯಿಗೆ ಬಂದಂಗೆ ಬೈದಿದ್ದಾಳೆ. ಅವ್ರದ್ದು ಅಪ್ಪ ಅಮ್ಮ ಬಂದ್ರು ಅವ್ರದಕ್ಕೆ ಕೂಡ ಮರ್ಯಾದೆಗೆ ಕೊಟ್ಟಿಲ್ಲ. ಪಾಪ ಅವ್ರದ್ದು ಎಷ್ಟು ಬೇಜಾರಿಗೆ ಮಾಡ್ಕೊಂಡ್ರು ಲಕ್ಷ್ಮಿ ಹಕ್ಕಾರ್ದು ಅಪ್ಪ ಅಮ್ಮ. ಹ್ಞೂ ಕಣೆ ಬನು, ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈ ಗೌರಿಗೂನು ಸರಿಯಾಗಿ ಆಗೈತಿ ಅಂತ ಅನ್ಸುತ್ತೆ. ಅಲ್ಲ ಇವಳು ಬುದ್ಧಿ ಇದ್ದಿದ್ರೆ ಇಂಥ ಕೆಲಸ ಮಾಡ್ತಿರ್ಲಿಲ್ಲ. ಸುಮ್ನಿರು, ಸರಿಯಾಗಿ ಆಗೈತಿ. ಈಗಲಾದ್ರೂ ಬುದ್ಧಿ ಕಲ್ತ್ಕೊಂಬ್ಲಿ ಅವಳು ಒಂದಿಟ್ಟು. ಸರಿ ರಂಗುಂದ ಅಕ್ಕ, ಹೋಗ್ತೀವಿ ನಮ್ದು ಮನೆ ಹತ್ರ. ಹ್ಞೂ ಸರಿ ಅಮ್ಮ, ನನ್ಗೂ ಕೂಲಿ ಹೋಗಕ್ ಟೈಮ್ ಆಯ್ತು, ನಾನು ಹೋಗ್ತೀನಿ. ಹೋಗು ನೀನು ಮಾತಾಕ್ ನೀನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.